ರೈಟ್, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ಪ್ರಶಾಂತ್ ನಾತು ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಇಂಡಿವಿಜುವಲಿ ಮಾನನಷ್ಟ ಮೊಕದ್ದಮೆ ಕೇಸ್ಗಳನ್ನು ನಾನು ಬಹಳ ಕೇಳಿದ್ದೀನಿ, ಆದರೆ ಸರ್ಕಾರ ಒಂದು ವಿಪಕ್ಷದ ಮೇಲೆ ಮಾನನಷ್ಟ ಮೊಕದ್ದಮೆ ಕೇಸ್, ಈ ಹಿಂದಿನ ಕೇಸ್ಗಳು ಯಾವುದಾದ್ರೂ ನಿಮಗೆ ನೆನಪಿದೆಯಾ? ನನಗಂತೂ ಇದು ವಿಚಿತ್ರ ಅನ್ನಿಸ್ತಿದೆ. ಅಲ್ಲ, ಗೊತ್ತಿಲ್ಲ ಇಲ್ಲಿವರೆಗೆ. ಅಂದರೆ ನಿಮ್ಮ ಪೊಲಿಟಿಕಲ್ ಫೈಟ್ ನಡೆಯೋದೇ ಹೀಗಲ್ವಾ? ಈಗ BJP ಸರ್ಕಾರ ಇದ್ದಾಗ ಕಾಂಗ್ರೆಸ್ನವ್ರು ಚಾರ್ಜ್ ಶೀಟ್ ತರ್ತಾರೆ, ದಟ್ ಟು ಅವೇರ್ ಪೀಪಲ್ ತಮ್ಮ ನರೇಟಿವನ್ನು ಬಿಲ್ಡ್ ಮಾಡ್ತಕ್ಕಂಥ 40% ಸರ್ಕಾರ 40% ಸರ್ಕಾರ ಅಂತ ತುಂಬ ದೊಡ್ಡ ಮಟ್ಟಕ್ಕೆ ಪ್ರಚಾರ ಮಾಡಿತ್ತು ಕಾಂಗ್ರೆಸ್. ಅನೇಕ 40% ಕರಪ್ಷನ್ ಆರೋಪದಿಂದ ಹಿಡಿದು ಅನೇಕ ಆರೋಪಗಳನ್ನು BJP ಮೇಲೆ ಕಾಂಗ್ರೆಸ್ ಮಾಡಿತ್ತು, ಕಾಂಗ್ರೆಸ್ ಮೇಲೆ BJP ಕೂಡ ಮಾಡ್ತಾ ಇದೆ. ಬಟ್ ಇದನ್ನು ಕೋರ್ಟ್ಗೆ ಸರ್ಕಾರ ಎಳಿತಾ ಇರೋದು, ಯಾಕಂದರೆ DOPT ಈ ಸರ್ಕಾರ ತನ್ನ ಕಾರ್ಯದರ್ಶಿಗೆ ಹೇಳಿದೆ, ಇಲ್ಲ ನೀವು ಕೇಸನ್ನು ಫೈಲ್ ಮಾಡಿ ಅಂತ. ಕಾಂಗ್ರೆಸ್ ಪಾರ್ಟಿ ಕೇಸನ್ನು ಫೈಲ್ ಮಾಡ್ತಾ ಇಲ್ಲ. ಹೀಗಾಗಿ ಇದು ಏನಾಗತ್ತೆ ಅಂತಕ್ಕಂಥದ್ರ ಬಗ್ಗೆ ಒಂದು ಕುತೂಹಲ ನಿಶ್ಚಿತವಾಗಿದೆ. ಯಾಕಂದರೆ ಭಾರತದ ರಾಜಕಾರಣದಲ್ಲಿ ಸರ್ಕಾರ ಮತ್ತು ವಿಪಕ್ಷಗಳು ಈ ರೀತಿಯಾಗಿರ್ತಕ್ಕಂಥ ಪಬ್ಲಿಕ್ ನರೇಟಿವ್ಗಳನ್ನು, ಸರ್ಕಾರ ಹೇಳುತ್ತೆ ನಾವು 2 ವರ್ಷದಲ್ಲಿ ಸಾಧನೆ ಮಾಡಿದ್ದೀವಿ, ನೀವೇನು ಸಾಧನೆ ಮಾಡಿದ್ದೀರಿ ಅನ್ನೋದು ವಿಪಕ್ಷಗಳು ಕೇಳ್ತವೆ. ಇದೊಂದು ವೆಸ್ಟ್ ಮಿನಿಸ್ಟರ್ ಮಾಡೆಲ್ ಭಾರತದಲ್ಲಿ ಮೊದಲಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಆದರೆ ಇದನ್ನು ಏಕಾಏಕಿ ಹೋಗಿ ಮಾನನಷ್ಟ ಮೊಕದ್ದಮೆ ಕೇಸನ್ನು ಹಾಕ್ತಕ್ಕಂಥದ್ದು, ಇದಕ್ಕೆ ಕೋರ್ಟ್ಗಳು ಏನು ಹೇಳ್ತವೆ ಅಂತಕ್ಕಂಥದ್ರ ಬಗ್ಗೆ ನನಗೆ ಜಾಸ್ತಿ ಕುತೂಹಲ ಇದೆ. ನಿಶ್ಚಿತವಾಗಿ ನೀವು ಹೇಳಿದಂತೆ ಇಂಡಿವಿಜುವಲ್ ಆಗಿ ಮಾನನಷ್ಟ ಮೊಕದ್ದಮೆಗಳನ್ನು ಹಾಕ್ತಕ್ಕಂಥದ್ದು ನಾವು ನೋಡಿದ್ದೀವಿ. ಬಟ್ ಒಂದು ಸರ್ಕಾರ ಇನ್ನೊಂದು ಪೊಲಿಟಿಕಲ್ ಪಾರ್ಟಿ ಮೇಲೆ ಈ ಮಾನನಷ್ಟ ಮೊಕದ್ದಮೆಯನ್ನು ಹಾಕ್ತಿರ್ತಕ್ಕಂಥದ್ದು, ಇದನ್ನು ಕೋರ್ಟಿಗೆ ಎಳೆದುಕೊಂಡು ಹೋಗ್ತಾ ಇರತಕ್ಕಂಥದ್ದು, ಇದು ಕೋರ್ಟ್ಗಳು ಇದನ್ನು ಹೇಗೆ ವ್ಯಾಖ್ಯಾನಿಸ್ತವೆ? ಇಂಟ್ರೆಸ್ಟಿಂಗ್ ಟು ಸಿ. ಇದು ಇಲ್ಲಿವರೆಗೆ ನಡೆದಿಲ್ಲ. ಆದರೆ ಇದರಲ್ಲಿ ಒಂದು ಅರ್ಥ ಆಗೋದೇನು ಭಾವನಾ ಅಂತಂದರೆ, ನಮ್ಮ ರಾಜಕೀಯ ಪಕ್ಷ ಮತ್ತು ವಿಪಕ್ಷಗಳ ನಡುವೆ ಹಗೆತನ ಮತ್ತು ಒಂದು ರೀತಿಯಾಗಿರ್ತಕ್ಕಂಥ ಕಮ್ಯುನಿಕೇಷನ್ ಎಷ್ಟು ಪ್ರಮಾಣದಲ್ಲಿ ಬಿದ್ದು ಹೋಗಿದೆ ಅಂತಕ್ಕಂಥದ್ದರ ದ್ಯೋತಕ ಇದು. ಯಾಕಂದ್ರೆ ನಾಳೆ ಇನ್ನೊಂದು ಸರ್ಕಾರ ಬರುತ್ತೆ, ನಾಳೆ ಕಾಂಗ್ರೆಸ್ ವಿಪಕ್ಷಕ್ಕೆ ಬರ್ಬೋದು, ಅಥವಾ ಕಾಂಗ್ರೆಸ್ಸೇ ಮುಂದುವರಿಬೋದು, ಇನ್ನೊಂದು ಪಕ್ಷ ವಿಪಕ್ಷಕ್ಕೆ ಬರ್ಬೋದು. ಆದರೆ ನೀವು ಅವರು ಮಾಡ್ತಕ್ಕಂಥ ಕೆಲಸಗಳಿಗೆ ಹೋಗಿ, ಇಲ್ಲ ನಾನು ಕೋರ್ಟಲ್ಲಿ ಮಾನನಷ್ಟ ಮೊಕದ್ದಮೆ ಹಾಕ್ತೀನಿ ಅಂತಂದರೆ, ಅಲ್ಲ ಇದು ಇವಾಗ ಇವ್ರು ಮಾಡಿದ್ದಾರೆ, ನಾಳೆ ಇನ್ನೊಬ್ರು ಮಾಡ್ತಾರೆ, ಯಾರು ಸರ್ಕಾರಕ್ಕೆ ಬರ್ತಾರೋ ಅವರು. ಅಂದ್ರೆ ಅಂತಂದ್ರೆ ಕಾಂಗ್ರೆಸ್ ಮತ್ತು BJPಯ ಮಧ್ಯದ ಕಮ್ಯುನಿಕೇಷನ್ ಮತ್ತು ಈ ರೀತಿ ಕೆಲಸ ಮಾಡ್ತಕ್ಕಂಥ ವಿಧಾನವನ್ನೇ ಹೋಗಿ ನೀವು ಕೋರ್ಟ್ನಲ್ಲಿ ಪ್ರಶ್ನಿಸೋದಾದರೆ ಕೋರ್ಟ್ಗಳು ಇದನ್ನು ಹೇಗೆ ನೋಡ್ತವೆ? ಇಂಟ್ರೆಸ್ಟಿಂಗ್ ಟು ಸಿ. ನನಗನ್ಸುತ್ತೆ ನೋಡಿ, ಒಂದಂತೂ ನಿಶ್ಚಿತ, ಕೋರ್ಟ್ ಇದನ್ನು ಹೇಗೆ ವ್ಯಾಖ್ಯಾನಿಸುತ್ತೆ ಅನ್ನೋದು ಮುಂದಿನ ಹಂತದಲ್ಲಿ ಅಥವಾ ಭವಿಷ್ಯದಲ್ಲಿ ಪೊಲಿಟಿಕಲ್ ಪಾರ್ಟಿಗಳ ಪ್ರತಿರೋಧ, ಪ್ರತಿಭಟನೆ ಮತ್ತು ಈ ರೀತಿಯಾಗಿರ್ತಕ್ಕಂಥ ನರೇಟಿವ್ ಬಿಲ್ಡಿಂಗ್ ಮೇಲೆ ನಿಶ್ಚಿತವಾಗಿರ್ತಕ್ಕಂಥ ಪರಿಣಾಮವನ್ನು ಬೀರುತ್ತೆ. ರೈಟ್ ಪ್ರಶಾಂತ್, ವಾಪಸ್ ಬರ್ತೀನಿ, ಇನ್ನಷ್ಟು ಚರ್ಚೆ ನಿಮ್ಮೊಂದಿಗೆ ಮುಂದುವರಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.